ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತು. ವೆಲ್ಕಮ್ ಟು ಮಾಡಿ ನೋಡಿ ಕನ್ನಡ ಕುಕಿಂಗ್ ಚಾನಲ್. ಪ್ರೀತಿಯ ಮಿತ್ರರೇ, ಇವತ್ತೊಂದು ಒಳ್ಳೆ ಸ್ಪೆಷಲ್ ರೆಸಿಪಿ ಒಂದಿಗೆ ಬಂದಿದ್ದೀನಿ. ಹೌದು ಸ್ನೇಹಿತರೆ, ಇದು ಮಾಡೋದು ತುಂಬಾ ಸಿಂಪಲ್ ಆಗಿದೆ. ನೀವು ಕೂಡ ಮನೆಯಲ್ಲಿ ಈಸಿಯಾಗಿ ಮಾಡಿ ನೋಡಿ. ಹೌದು ಸ್ನೇಹಿತರೆ, ಇದು ಮೊಸರನ್ನ ಕರ್ಡ್ ರೈಸ್. ಕಡಿಮೆ ಐಟಮ್ಸನ್ನು ಯೂಸ್ ಮಾಡಿಕೊಂಡು ರುಚಿಕರವಾದಂತಹ ಮೊಸರನ್ನ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡೋಕ್ಕೆ ಬಂದಿದ್ದೀನಿ ಸ್ನೇಹಿತರೆ. ಬನ್ನಿ, ಅದಕ್ಕೆ ಬೇಕಾಗುವಂತಹ ಪದಾರ್ಥಗಳು ಯಾವುವು ಅಂತ ಒಮ್ಮೆ ನೋಡ್ಕೊಂಡು ಬರೋಣ. 2 ಟೀ ಸ್ಪೂನಷ್ಟು ಉದ್ದಿನಬೇಳೆ, 2 ಟೀ ಸ್ಪೂನು ಜೀರಿಗೆ, 2 ಟೀ ಸ್ಪೂನು ಸಾಸಿವೆ, 1.5 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 3 ಮೆಣಸಿನ್ಕಾಯನ್ನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಣ ದ್ರಾಕ್ಷಿಯನ್ನು ತೊಗೊಂಡಿದ್ದೀನಿ, ಕ್ಯಾರೆಟ್ ತುರಿಯನ್ನು ತೊಗೊಂಡಿದ್ದೀನಿ, ಸ್ವಲ್ಪ ದಾಳಿಂಬೆ ಬೀಜನ ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಕೊತ್ತಂಬರಿ, ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆ, ಹಾಗೆಯೇ ಒಂದು 1/4 ಲೀಟ್ರಷ್ಟು ಹಾಲನ್ನು ತೊಗೊಂಡಿದ್ದೀನಿ, 250 ml, ಅರ್ಧ ಲೀಟ್ರಷ್ಟು ಮೊಸರು ತೊಗೊಂಡಿದ್ದೀನಿ. ಹಾಗೆ ಮೊದಲೇ ರೈಸನ್ನು ಈ ರೀತಿ ಮಾಡಿಟ್ಕೊಂಡಿದ್ದೀನಿ. ಸ್ವಲ್ಪ ಮೆತ್ತಗೆ ಮಾಡಿಟ್ಕೊಂಡಿದ್ದೀನಿ, ಅಂದರೆ ಅರ್ಧ ಲೋಟ ಹೆಚ್ಚಾಗಿ ನೀರಿಟ್ಟರೆ ಈ ರೀತಿ ಮೆತ್ತಗಾಗುತ್ತೆ ರೈಸು. ಸ್ನೇಹಿತರೆ, ಇಷ್ಟೆಲ್ಲ ಐಟಮ್ಸನ್ನು ಯೂಸ್ ಮಾಡಿಕೊಂಡು ಬೊಂಬಾಟ್ ಆಗಿರ್ತಕ್ಕಂತಹ ಮೊಸರನ್ನ, ಅದು ಕರ್ಡ್ ರೈಸನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ನಾನು ಮಾಡ್ತಾ ಇರೋದು 6 ಮೆಂಬರ್ಸಿಗೆ ಸಫಿಷಿಯೆಂಟ್ ಆಗುವಂತಹ ಊಟ. ಇದು ಸಖತ್ತಾಗಿರುತ್ತೆ ಸ್ನೇಹಿತರೆ. ಇದೇ ವಿಧಾನದೊಂದಿಗೆ ಮಾಡಿ ನೋಡಿ. ಯಾವ ರೀತಿ ಮಾಡೋದು ಅಂತ ಒಮ್ಮೆ ನೋಡೋಣ ಬನ್ನಿ. ಮೊದಲು ಗ್ಯಾಸ್ ಸ್ಟವನ್ನು ಆನ್ ಮಾಡ್ಕೊಳ್ಳಿ. ಗ್ಯಾಸ್ ಸ್ಟವನ್ನು ಆನ್ ಮಾಡಿಕೊಂಡು ಒಂದು ಬಾಂಡ್ಲಿಯನ್ನು ಈ ರೀತಿ ಗ್ಯಾಸ್ ಮೇಲೆ ಇಡಿ. ಬಾಂಡ್ಲಿ ಸ್ವಲ್ಪ ಕಾದ ನಂತರ 4 ಟೇಬಲ್ ಸ್ಪೂನ್ ಇರ್ತಕ್ಕಂಥ ಎಣ್ಣೆನ ಇದ್ರ ಒಳಗಡೆ ಹಾಕಿ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಸ್ನೇಹಿತರೆ. ಬಿಸಿ ಆದ ನಂತರ ನೀವು ಮೊದಲಿಗೆ ಸಾಸಿವೆಯನ್ನು ಹಾಕಿ. ಸಾಸಿವೆ ಈ ರೀತಿ ಸಿಡಿತಾ ಇರಬೇಕು. ನೀವು ಮೀಡಿಯಮ್ ಫ್ಲೇಮನ್ನು ಇಟ್ಕೊಂಡಿರಿ. ಸಾಸಿವೆ ಸ್ವಲ್ಪ ಸಿಡಿದ ನಂತರ ನೀವು ಅದರ ಜೊತೆ ಜೀರಿಗೆಯನ್ನು ಹಾಕಿ, ಅದರ ಜೊತೆ ಉದ್ದಿನಬೇಳೆ ಮತ್ತು ಅದರ ಜೊತೆ ಕಡಲೆಬೇಳೆ ಇಷ್ಟೆಲ್ಲ ಹಾಕಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಮ ಗ್ಯಾಸ್ ಫ್ಲೇಮನ್ನು ಈ ಟೈಮಲ್ಲಿ ತುಂಬ ಕಡಿಮೆ ಇಟ್ಕೊಳ್ಳಿ ಸ್ನೇಹಿತರೆ. ಒಂದು 15 ಸೆಕೆಂಡು ಈ ರೀತಿ ಫ್ರೈ ಆದಮೇಲೆ ಅದರ ಜೊತೆ ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಒಂದು 3 ಮೀಡಿಯಮ್ ಸೈಜ್ ಇರ್ತಕ್ಕಂಥ ಹಸಿ ಮೆಣಸಿನ್ಕಾಯಿನ ಇದ್ರ ಒಳಗಡೆ ಹಾಕ್ತಾಯಿದ್ದೀನಿ. ಜೊತೆಗೆ ಕರಿಬೇವನ್ನು ಕೂಡ ಇವಾಗ ಹಾಕ್ತಾಯಿದ್ದೀನಿ. ಸೊ ಈ ಟೈಮಲ್ಲಿ ಮೆಣಸಿನ್ಕಾಯಿ ಕರಿಬೇವು ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಸ್ಮೆಲ್ ಬರ್ತಾ ಇರುತ್ತೆ. ಒಂದು ಸಾರಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಮೊಸರನ್ನ ಮಾಡೋದು ತುಂಬಾ ಸಿಂಪಲ್ ಆಗಿರುತ್ತೆ. ಆದರೆ ಯಾವ್ಯಾವ ಸಮಯದಲ್ಲಿ ಯಾವ ಐಟಮ್ಸ್ ಹಾಕಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟು. ಈ ವಿಧಾನದೊಂದಿಗೆ ನೀವು ಒಮ್ಮೆ ಮನೆಯಲ್ಲಿ ಮಾಡಿ ನೋಡಿ. ನೀವು ಯಾವುದೇ ಕಾರಣಕ್ಕೂ ಹೋಟ್ಲಲ್ಲಿ ಹೋಗೋದಿಲ್ಲ, ಅಷ್ಟು ರುಚಿಕರವಾಗಿರುತ್ತೆ ಸ್ನೇಹಿತರೆ. ಇದೇ ವಿಧಾನದೊಂದಿಗೆ ಮಾಡಿ ನೋಡಿ. ಒಂದು 15 ಅಥವಾ 20 ಸೆಕೆಂಡ್ ಅಷ್ಟೇ ಸ್ನೇಹಿತರೆ. ನೀವು ಮೆಣಸಿನ್ಕಾಯಿ ಹಾಕಿದ ಮೇಲೆ ಒಣ ದ್ರಾಕ್ಷಿಯನ್ನು ಈ ಸಮಯದಲ್ಲಿ ಆ್ಯಡ್ ಮಾಡಿ. ಸೊ ಲಾಸ್ಟಿಗೆ ಆ್ಯಡ್ ಮಾಡೋದ್ರಿಂದ ಒಣ ದ್ರಾಕ್ಷಿ ಬ್ಲಾಕ್ ಆಗೋದಿಲ್ಲ ಸ್ನೇಹಿತರೆ. ಮುಂಚೆನೇ ಹಾಕಿಬಿಟ್ರೆ ನೀವು ಅದೆಲ್ಲ ಬ್ಲಾಕ್ ಆಗಿಬಿಡುತ್ತೆ. ಈ ಟೈಮಲ್ಲಿ ನೀವು ಒಣ ದ್ರಾಕ್ಷಿಯನ್ನು ಆ್ಯಡ್ ಮಾಡಿ. ಜೊತೆಗೆ ನೀವು ಒಣ ದ್ರಾಕ್ಷಿ ಅವೈಲೇಬಲ್ ಇಲ್ಲ ಅಂದರೆ ಹಸಿ ದ್ರಾಕ್ಷಿಯನ್ನು ಇದಕ್ಕೆ ಸೇರಿಸ್ಬೋದು, ಅದು ಕೂಡ ಸೂಪರ್ ಆಗಿರುತ್ತೆ. ಹಾಕಿ ಒಂದು ಸಾರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಸಮಯದಲ್ಲೇ ನೀವು ಒಣ ದ್ರಾಕ್ಷಿಯನ್ನು ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ. ಯಾಕಂದರೆ ಮುಂಚೆನೇ ನೀವು ರೈಸಿಗೆ ಉಪ್ಪು ಹಾಕಿದರೆ ಇದಕ್ಕೆ ನೀವು ಕಡಿಮೆ ಹಾಕೋಬೇಕಾಗುತ್ತೆ, ಹೆಚ್ಚಾಗಿ ಯೂಸ್ ಮಾಡಬೇಡಿ. ಉಪ್ಪನ್ನು ಹಾಕಿದ ಮೇಲೆ ಒಂದು ಸಾರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 5 ರಿಂದ 10 ಸೆಕೆಂಡ್ ಅಷ್ಟೇ ಸ್ನೇಹಿತರೆ. ಉಪ್ಪೆಲ್ಲ ಕರಗುತ್ತೆ. ಮಿಕ್ಸ್ ಮಾಡ್ಕೊಂಡಾದಮೇಲೆ ನಿಮ್ಮ ಗ್ಯಾಸ್ ಸ್ಟವನ್ನು ಈ ಸಮಯದಲ್ಲಿ ಆಫ್ ಮಾಡಿ. ಸ್ನೇಹಿತರೆ, ಇವಾಗ ಒಗ್ಗರಣೆ ರೆಡಿಯಾಗಿದೆ. 5 ರಿಂದ 10 ನಿಮಿಷ ಒಗ್ಗರಣೆಯನ್ನು ನಿಮ್ಮ ಗ್ಯಾಸ್ ಸ್ಟವನ್ನು ಆಫ್ ಮಾಡಿ ಹಾಗೆ ಬಿಡಿ. ಯಾಕಂದರೆ
ಅದು ತಣ್ಣಗಾಗಬೇಕು. ಈ ಟೈಮಲ್ಲಿ ಏನಾದರೂ ನೀವು ರೈಸು ಮೊಸರನ್ನ ಸೇರಿಸಿಬಿಟ್ರೆ ಅದು ಒಡೆದೋಗೋ ಚಾನ್ಸಸ್ ತುಂಬಾ ಇರುತ್ತೆ. ಮೊಸರನ್ನ ಅಷ್ಟು ಟೇಸ್ಟಾಗಿ ಬರಲ್ಲ. ಹಾಗಾಗಿ ಮಿನಿಮಮ್ ಒಂದು 10 ಮಿನಿಟ್ ಅದು ಒಗ್ಗರಣೆ ಆರೋವರೆಗೂ ಕೂಡ ವೇಟ್ ಮಾಡಿ, ನಂತರ ನೀವು ಇದಕ್ಕೆ ರೈಸನ್ನು ಸೇರಿಸಿ ಉಳಿದಿರ್ತಕ್ಕಂತಹ ಐಟಮ್ಸನ್ನು ಯಾವ ರೀತಿ ಸೇರಿಸೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ. 10 ನಿಮಿಷ ಆ ಒಗ್ಗರಣೆ ಫುಲ್ ಆರಿದ ಮೇಲೆ ಅಂದರೆ ತಣ್ಣಗಾದ ಮೇಲೆ ನೀವು ಮೊದಲು ಇದಕ್ಕೆ ರೈಸನ್ನು ಸೇರಿಸಿ. ಇದು ಹೊಸ ವಿಧಾನದೊಂದಿಗೆ ಸ್ನೇಹಿತರೆ ಮೊಸರನ್ನ ನೋಡಿ, ರೈಸ್ ಎಷ್ಟು ಮೆತ್ತಗಿದೆ. ಆ ರೀತಿ ಮೆತ್ತಗೆ ಮಾಡಿಕೊಂಡ್ರೆ ಮೊಸರನ್ನಕ್ಕೆ ಸೂಪರ್ ಆಗುತ್ತೆ ಸ್ನೇಹಿತರೆ. ನೀವು ಕೂಡ ಮೆತ್ತಗೆ ಮಾಡ್ಕೊಳ್ಳಿ. ರೈಸು ಕೂಡ ಫುಲ್ ತಣ್ಣಗಾದ ಮೇಲೆ ಹಾಕಿ. ನೀವು ರೈಸನ್ನು ಹಾಕಿದ ಮೇಲೆ ಮೊದಲು 1/4 ಲೀಟ್ರ್ ಅಂದರೆ 250 ml ಹಾಲನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಹಾಲು ಹಾಕೋದ್ರಿಂದ ಒಂಥರ ಟೇಸ್ಟು ಸೂಪರಾಗಿ ಬರುತ್ತೆ ಅಂತಂದೇ ಹೇಳ್ಬೋದು. ಸೊ ನೀವು ಕೂಡ ಹೀಗೆ ಮಾಡಿ ನೋಡಿ. ಹಾಲನ್ನು ಹಾಕಿದ ಮೇಲೆ ಒಂದು 1/2 ಲೀಟ್ರ್ ಮೊಸರನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. 1/2 ಲೀಟ್ರ್ ಮೊಸರು ಹಾಕಿದ ಮೇಲೆ ಸ್ನೇಹಿತರೆ ಕ್ಯಾರೆಟ್ ತುರಿಯನ್ನು ಕೂಡ ನಾನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ನಾನು ಒಂದು 2 ಮೀಡಿಯಮ್ ಸೈಜ್ ಇರ್ತಕ್ಕಂಥ ಕ್ಯಾರೆಟ್ ತುರಿಯನ್ನು ಇದಕ್ಕೆ ಯೂಸ್ ಮಾಡ್ಕೊಂಡೀನಿ. ಜೊತೆಗೆ ಒಂದು 2 ಮೀಡಿಯಮ್ ಸೈಜ್ ಇರ್ತಕ್ಕಂಥ ದಾಳಿಂಬರಿ ಬೀಜನೂ ಕೂಡ ನಾನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಜೊತೆಗೆ ಸ್ವಲ್ಪ ಕೊತ್ತಂಬರಿಯನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಡ್ ಮಾಡಿ ಒಂದು ಸಾರಿ ನೀಟಾಗಿ ನೀವು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಸೂಪರ್ ಆಗಿರ್ತಕ್ಕಂತಹ ಮೊಸರನ್ನ ರೆಡಿ ಆಗುತ್ತೆ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಬಂದಿದೆ ಮೊಸರನ್ನ. ತಿನ್ನೋಲಕ್ಕೂ ಕೂಡ ಅಷ್ಟೇ ಟೇಸ್ಟ್ ಆಗಿರುತ್ತೆ. ನೀವು ಇದರಲ್ಲಿ ಮೊಸರನ್ನ ಸ್ವಲ್ಪ ಜಾಸ್ತಿ ಅಂದರೆ ಹೆಚ್ಚಾಗಿ ಯೂಸ್ ಮಾಡಿದರೆ ಸ್ವಲ್ಪ ತೆಳುವಾಗುತ್ತೆ. ಸೊ ನಾನು ಮೀಡಿಯಮ್ ಆಗಿ ಗಟ್ಟಿಯಾಗೇ ಇರಲಿ ಅಂತ ಹೇಳಿಬಿಟ್ಟು 1/2 ಲೀಟ್ರ್ ಮೊಸರನ್ನು ಯೂಸ್ ಮಾಡಿದ್ದೀನಿ. ಜೊತೆಗೆ 1/4 ಲೀಟ್ರು ಹಾಲನ್ನು ಯೂಸ್ ಮಾಡಿದ್ದೀನಿ. ನಿಮಗೆ ಇನ್ನೂ ತೆಳುವಾಗಬೇಕು ಅಂತ ಹೇಳಿದರೆ ಇನ್ನೂ ಮೊಸರನ್ನು ನೀವು ಹೆಚ್ಚಾಗಿ ಸೇರಿಸಿ. ಸೂಪರಾಗಿ ಬಂದಿದೆ. ಇದನ್ನು ನಾನು ಇವಾಗ ಒಂದು ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ತೀನಿ ಸ್ನೇಹಿತರೆ. ಸೂಪರ್ ಆಗಿರ್ತಕ್ಕಂತಹ ಮೊಸರನ್ನ ರೆಡಿಯಾಗಿದೆ. ನೀವು ಕೂಡ ಇದೇ ವಿಧಾನದೊಂದಿಗೆ ಮನೆಯಲ್ಲಿ ಮಾಡಿ ನೋಡಿ. ನೀವು ಪದೇ ಪದೇ ಇದೇ ಪ್ರೊಸೀಜರ್ನೊಂದಿಗೆ ಇದೇ ವಿಧಾನದೊಂದಿಗೆ ಮನೆಯಲ್ಲಿ ಮಾಡಿಕೊಂಡು ಊಟ ಮಾಡ್ತೀರಾ. ಅಷ್ಟು ರುಚಿಕರವಾದಂತಹ ಅದ್ಭುತವಾದ ಒಂದು ಟೇಸ್ಟು ಈ ಮೆಥಡಿಂದ ಬರುತ್ತೆ. ನೀವು ಕೂಡ ಹೀಗೆ ಮಾಡಿ ಸ್ನೇಹಿತರೆ, ಅದ್ಭುತ ರುಚಿಯೊಂದಿಗೆ ಹೊರಬರುತ್ತೆ. ಮೊಸರನ್ನ ರೆಡಿಯಾಗಿದೆ. ಸ್ವಲ್ಪ ನಾನು ಮೀಡಿಯಮ್ ಆಗಿರಲಿ ಅಂತ ಹೇಳ್ಬಿಟ್ಟು ಮೊಸರನ್ನ ಕಡಿಮೆ ಹಾಕಿ ಗಟ್ಟಿಯಾಗಿ ಮಾಡಿದ್ದೀನಿ. ಯಾಕಂದರೆ ಸ್ನೇಹಿತರೆ ಇದು ಮಕ್ಕಳು ತುಂಬಾ ಇಷ್ಟಪಡ್ತಾರೆ. ನೀವೇನಾದರೂ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಹಾಕಿ ಕೊಟ್ಟರೆ ಫುಲ್ ಖಾಲಿ ಮಾಡ್ಕೊಂಡಂತೂ ಮನೆಗೆ ಬರ್ತಾರೆ. ಅಷ್ಟು ರುಚಿಕರವಾಗಿರುತ್ತೆ. ಮತ್ತು ನೆಕ್ಸ್ಟ್ ಡೇ ಅಮ್ಮ ಮೊಸರನ್ನ ಮಾಡು ಅಂತ ಹೇಳ್ತಾರೆ. ಸ್ನೇಹಿತರೆ ಇದನ್ನು ಎಲ್ಲರೂ ಇಷ್ಟಪಡ್ತಾರೆ. ನಮ್ಮ ಬ್ಯಾಚುಲರ್ ಸ್ನೇಹಿತರು ಅಷ್ಟೇ ಅಲ್ಲ, ಪ್ರತಿಯೊಬ್ಬರು ಇಷ್ಟಪಟ್ಟೇ ಪಡ್ತೀರ ಅನ್ನೋ ನಂಬಿಕೆ ನನಗಿದೆ. ಇದೇ ವಿಧಾನದೊಂದಿಗೆ ಮಾಡಿ ನೋಡಿ. ಇದೇ ರೀತಿ ಒಂದು ಒಳ್ಳೆ ರೆಸಿಪಿ ಅಥವಾ ಹೊಸ ವಿಧಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ.